ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಅಣ್ಣಯ್ಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿಂತ ನೋಡೋಣ ಬನ್ನಿ. ಫೈನಲಿ ಅಂತೂ ಇಂತೂ ಇಲ್ಲಿ ವೀರಭದ್ರ ಊರಿಗೆ ಯಾವುದೇ ರೀತಿ ಸವಲತ್ತು ಮಾಡೇ ಇಲ್ಲ ಅನ್ನೋದನ್ನು ಪ್ರೂವ್ ಮಾಡೇ ಬಿಟ್ಲು ಪಾರು. ಇತ್ತ ಕಡೆ ವೀರಭದ್ರ ವಿರುದ್ಧ ಈ ಒಂದು ಪ್ರಚಾರನ ಜೋರಾಗಿ ನಡೆಸ್ತಾ ಇದ್ದಾಳೆ ಶಿವ ಪರವಾಗಿ ಪಾರು. ಆದರೆ ಶಿವಗೆ ಅವಮಾನ ಮಾಡ್ಬೇಕಂದ್ಬಿಟ್ಟು ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಾನೆ ವೀರಭದ್ರ. ಆ ಪ್ಲ್ಯಾನ್ನ ತಲೆ ಕೆಳಗೆ ಆಗುವಂತೆ ಮಾಡೇ ಬಿಟ್ಲು ಪಾರು. ಹಾಗಾದರೆ ಏನದು ಪ್ಲ್ಯಾನು? ಇನ್ನು ಇತ್ತ ಕಡೆ ಸೋಮಗೆ ತಕ್ಕ ಶಿಕ್ಷೆ ಕೊಟ್ಟಿದ್ದಾರೆ ರಾಣಿ ಮತ್ತು ಸೌಮ್ಯಗೌಡರು. ಇನ್ನು ಇತ್ತ ಪಿಂಕಿ ಆದಷ್ಟು ಬೇಗ ನಿನಗೆ ನೋಡೋದಾರಲ್ಲಿ ಕೈ ಕೊಟ್ಟು ನಿನಗೆ ಆದಷ್ಟು ಬೇಗ ಚೊಂಬು ಕೊಟ್ಟೇ ಕೊಡ್ತಾಳೆ ಅಂದ್ಬಿಟ್ಟು ಸೀನಿಗೆ ವಾರ್ ಮಾಡಿದ್ದಾರೆ ಮಾದಪ್ಪಣ್ಣ ಮತ್ತು ಈ ಒಂದು ರಶ್ಮಿ. ಹಾಗಾದರೆ ಸೀನು ಪರಿಸ್ಥಿತಿ ಆದರೂ ಏನು? ಹಾಗಾದರೆ ರಶ್ಮಿ ಹೇಳಿರ್ತಾರೇ ಪಿಂಕಿ ಇಲ್ಲಿ ಕೈ ಕೊಟ್ಟು ಹೋಗ್ತಾಳ ಈ ಒಂದು ಸೀನಾಗೆ? ಇನ್ನು ವೀರಭದ್ರ ಲೆಕ್ಕಾಚಾರ ಯಾವ ರೀತಿ ತಲೆ ಕೆಳಗೆ ಮಾಡಿದ್ದಾಳೆ ಪಾರು ಅಂತ ನೋಡ್ಕೊಂಬರೋಣ ಬನ್ನಿ. ಇತ್ತ ಕಡೆ ಕಮಿಷನರು ಬಂದುಬಿಟ್ಟು ವೀರಭದ್ರ ಅವ್ರನ್ನ ಮಾಡಿರೋಂಥ ಇಷ್ಟು ವರ್ಷ ಕೆಲಸನ ನೋಡೋಕ್ಕಂತ ಬಂದಿರ್ತಾರೆ ಪಾರುನೇ. ಊರಲ್ಲಿ ಬಯಲು ಶೌಚಾಲಯದಲ್ಲಿ ಎಲ್ಲರೂ ಹೋಗ್ತಾರೆ. ಊರಿಗೆ ಶೌಚಾಲಯನೇ ಮಾಡಿಸಿಲ್ಲ ನಮ್ಮಪ್ಪ ಅಂದ್ಬಿಟ್ಟು ಕಂಪ್ಲೇಂಟ್ ಮಾಡಿರ್ತಾಳೆ. ಇದರಿಂದಾಗಿ ಕಮಿಷನರ್ ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ. ಅದಾದಮೇಲೆ ಕಮಿಷನರ್ ಬಂದುಬಿಟ್ಟು ಸಾರಿ ವೀರಭದ್ರಯ್ಯ ಅವರೇ, ನನಗೆ ಒಂದು ರಾಂಗ್ ಇನ್ಫಾರ್ಮೇಷನ್ ಬಂದಿತ್ತು, ಅದಕ್ಕೋಸ್ಕರ ನಿಮ್ಮನ್ನ ನೋಡೋಕ್ಕಂತ ಬಂದಿದ್ದೆ. ನೀವು ಯಾವ ರೀತಿ ಕೆಲಸ ಮಾಡಿದ್ರಾ ಇಲ್ವಾ ಅಂತ. ಅಂದರೆ ಇಷ್ಟು ಹೊತ್ತು ನಾವು ನೋಡಿದಾಗೆ ಯಾರೂ ಕೂಡ ಇಲ್ಲಿಗೆ ಬಂದೇ ಇಲ್ಲ. ಹಂಗಂದರೆ ನೀವು ಕೆಲಸ ಸರಿಯಾಗೇ ಮಾಡಿದ್ದೀರಾ ನೋಡಿ. ಸಾರಿ, ಅದು ಕಂಪ್ಲೇಂಟು ಬೇರೆ ಯಾರೂ ಅಲ್ಲ, ನಿನ್ನ ಮಗಳೇ ಕೊಟ್ಟಿದ್ದು, ಅದಕ್ಕೋಸ್ಕರ ನಾನು ಇಷ್ಟು ದೂರ ಬರಬೇಕಾಯಿತು, ಕ್ಷಮಿಸಿಬಿಡಿ ನನ್ನ ಅಂತಂದ್ಬಿಟ್ಟು ಕಮಿಷನರ್ ಹೇಳ್ತಿರ್ತಾರೆ. ಅಯ್ಯೋ ಪರವಾಗಿಲ್ಲ ಬಿಡಿ, ಅದಾ ನೀವೇನು ತಪ್ಪು ಮಾಡಲಿಲ್ವಾ, ಯಾರೋ ಕಂಪ್ಲೇಂಟ್ ಕೊಟ್ಟಾರ ಅಂತ ಬಂದಿದ್ದೀರಾ, ನೀವೇ ನೋಡಿದಿರ್ತಾನೆ ನನ್ನ ಕೆಲಸ ಯಾವ ರೀತಿ ಇದೆಯಾ ಅಂತ, ಮತ್ತು ಇನ್ನೇನು ಈಗಾದರೂ ಗೊತ್ತಾಯ್ತಲ್ವಾ ಅಂದ್ಬಿಟ್ಟು ಅಂತಾರೆ. ಹೌದೌದು ಸಾರಿ, ಇನ್ನು ಮುಂದೆ ನಾನು ಬೇರೆಯವ್ರ ಮಾತು ಕೇಳಿಕೊಂಡು ಬರೋದೇ ಇಲ್ಲ ಅಂದ್ಬಿಟ್ಟು ಅಂತ ಇರ್ತಾರೆ ಕಮಿಷನರ್. ಸರಿ ಆಯಿತು ಅಂದ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ತಾರೆ ಕಮಿಷನರ್. ಆಗ ಇಲ್ಲಿ ವೀರಭದ್ರ ಮಾಡಿರುವಂತಹ ಛತ್ರಿ ಮತ್ತು ಪರಶು ಇಬ್ಬರು ಬರ್ತಾರೆ. ಅಪ್ಪಯ್ಯ ಎಲ್ಲ ಸಕ್ಸಸ್ಸಾ ಅಂತಿದ್ರೆ ಇವ್ರು ಯಾರು ಅಂತಂದ್ಬಿಟ್ಟು ಅಂತಾರೆ. ಇವನು ನನ್ನ ಮಗ ಪರಶು ಅಂತ, ಮತ್ತು ಇವರು ಛತ್ರಿ ಅಂತ ತಿಂಡಿ ಪೋತ ಅಂತಂದ್ಬಿಟ್ಟು ಇಲ್ಲಿ ಪರಶು ಅಂತ ಇರ್ತಾನೆ. ಓ ಹೌದಾ, ಸರಿ ನಮಸ್ಕಾರ, ನಾನು ಬರ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ಕಮಿಷನರ್. ಅಷ್ಟರೊಳಗಡೆ ಈ ಗೋಡಂಬಿ ಸಾಂಗ್ ಹೊಡ್ಕೊತ ಚೊಂಬು ಹಿಡ್ಕೊಂಡು ಕೈಯಲ್ಲಿ ಬರ್ತಾ ಇರ್ತಾರೆ. ಏಯ್ ಯಾರಯ್ಯ ನೀನು ಅಂತಿದ್ರೆ, ಅರೆ ವೀರಭದ್ರಯ್ಯವರು, ನಮಸ್ಕಾರ ಯಜಮಾನ್ರೆ ಅಂತಂದ್ಬಿಟ್ಟು ಗೋಡಂಬಿ ಅಂತಾರೆ. ಏನಿದು ಚೊಂಬು ಅಂತಿದ್ರೆ, ಅದು ಮತ್ತೆ ಚೊಂಬು ಬಯಲಿಗೆ ಹೋಗಲೇಬೇಕು ತಾನೇ, ಒತ್ತು ಬೇರೆ ಆಗಿದೆ ಅಂತಿರ್ಬಿಟ್ಟು ಇಲ್ಲಿ ಗೋಡಂಬಿ ಅಂತಾರೆ. ಏನು ಬಯಲಿಗೆನ, ಯಾಕೆ ಈ ರೀತಿ ಹೇಳ್ತಿದ್ಯಾ ನೀನು ಅಂತಂದ್ಬಿಟ್ಟು ಇಲ್ಲಿ ಕಮಿಷನರ್ ಕೇಳ್ತಿದ್ದೆ. ಮತ್ತಿನೇನು ಸರ್, ಅಲ್ಲ ಬಯಲಿಗೆ ಹೋಗದೆ ಇನ್ನೆಲ್ಲಿಗೆ ಹೋಗಬೇಕು, ಊರಲ್ಲಿ ಒಂದು ಶೌಚಾಲಯನೂ ಇಲ್ಲ, ಎಲ್ಲರೂ ಇದೇ ಬಯಲಿಗೆ ಬರ್ತಾರೆ. ಅದೇನಾಯಿತು ಅಂದರೆ ರಾತ್ರಿ ಎಲ್ಲರೂ ಪ್ರಚಾರ ಮಾಡೋಕ್ಕೆ ಹೋಗಿದ್ರಲ್ವಾ, ಅದಕ್ಕೆ ಸುಸ್ತಾಗಿದೆ, ಎಲ್ಲರೂ ಮಲ್ಕೊಂಡಿದ್ದಾರೆ, ಇನ್ನೂ ಸ್ವಲ್ಪ ಹೊತ್ತು ತಡೀರಿ, ಎಲ್ಲರೂ ಕೂಡ ಬರ್ತಾರೆ ಇಲ್ಲಿಗೆ ಅಂತಂದ್ಬಿಟ್ಟು ಇಲ್ಲಿ ಗೋಡಂಬಿ ಅಂತಾರೆ. ಏನಯ್ಯ ಏನು ನಡೀತಾ ಇದೆ ಇಲ್ಲಿ? ಅಲ್ಲ ಇಷ್ಟೊತ್ತು ಈ ಊರನ್ನ ಬಯಲು ಶೌಚಾಲಯ ಮುಕ್ತ ಒಂದು ಊರು ಮಾಡಿರ ಅಂತ ಅಂದ್ಕೊಂಡೆ, ಆದರೆ ನೀನು ಈ ರೀತಿ ಮಾಡಿದೆ ಅಂತ ಗೊತ್ತಿದ್ದಿಲ್ಲ. ಕಂಪ್ಲೇಂಟು ಸರಿಯಾಗೇ ಬಂದಿದ್ದೆ, ಇನ್ನು ನೀವು ಅಧಿಕಾರನ ಯಾವ್ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡಿರಂತ ನಾನು ನೋಡ್ತೀನಿ. ಊರಿಗೆ ಒಂದು ಒಳ್ಳೆ ಉಪಕಾರ ಆಗೋ ಕೆಲಸ ಮಾಡಲಿಲ್ಲ ಅನಿಸುತ್ತೆ, ನಾನು ಆ್ಯಕ್ಷನ್ ತೊಗೊಳ್ತೀನಿ ಅಂದ್ಬಿಟ್ಟು ಅಲ್ಲಿಂದ ಕಮಿಷನರ್ ಹೋಗ್ಬಿಡ್ತಾರೆ. ಎಲ್ಲನೂ ಸರಿ ಹೋಯ್ತು, ಆ ಪಾರವನ್ನ ನಾನು ಸರಿಯಾಗಿ ಬಗ್ಬಾರ್ದೆ ಅಂದ್ಕೊಂಡೆ, ಆದರೆ ಈ ಒಂದು ಶಿವು ಇರುವಂತಹ ಕೆಲಸಗಾರ ಗೋಡಂಬಿಯಿಂದನೇ ಎಲ್ಲ ಹಾಳಾಗೋಯ್ತು. ಮೊದಲ ಗೋಡಂಬಿನ ಸುಮ್ಮನೆ ಬಿಡಬಾರ್ದು ಕಂಡ್ರು ಅಂತಂದ್ಬಿಟ್ಟು ಇಲ್ಲಿ ವೀರಭದ್ರ ಅಂತಿದ್ರೆ, ಅಪ್ಪಯ್ಯ ಇಷ್ಟೊತ್ತೆಲ್ಲ ಮಾಡಿದ್ರು ಕೂಡ ನೀರಲ್ಲಿ ಒಮ್ಮೆ ಮಾಡೋ ಥರ ಆಯಿತು ಅಂದ್ಬಿಟ್ಟು ಪರಶು ಇಲ್ಲಿ ಅಂತ ಇರ್ತಾರೆ. ಇನ್ನು ಕಮಿಷನರ್ ಪಾರಿಗೆ ಕಾಲ್ ಮಾಡಿಬಿಟ್ಟು, ಮೇಡಮ್ ಥ್ಯಾಂಕ್ಸ್ ಮೇಡಮ್, ನೀವು ಹೇಳಿದ್ದು ಸರಿಯಾಗೇ ಇತ್ತು, ನಿಮ್ಮೂರಲ್ಲಿ ಬಯಲು ಶೌಚಾಲಯನೇ ಜಾಸ್ತಿ ಆಗಿದೆ ಅಂತಾರೆ. ಹೌದು ಸರ್, ಈ ವಿಚಾರ ನನಗೆ ಮೊನ್ನೆನೇ ಗೊತ್ತಾಯಿತು, ಅದರಿಂದ ತುಂಬಾ ರೋಗದಿಂದ ಪೇಷಂಟ್ಗಳು ನಮ್ಮ ಹತ್ರ ಬರ್ತಾ ಇದ್ದಾರೆ, ಆಗ ನನಗೆ ಈ ರೀತಿ ಎಲ್ಲ ಗೊತ್ತಾಗ್ತಿದೆ ನೋಡಿ, ಇನ್ನೂ ನೀವು ತುಂಬಾ ಆ್ಯಕ್ಷನ್ ತೊಗೊಳ್ಬೇಕು ಅಂತಿದ್ರೆ ನೀವೇನೇ ತಲೆ ಕೆಡಿಸ್ಕೊಬೇಡಿ, ನಾನು ಒಳ್ಳೇದಕ್ಕೆ ಬಂದಿರೋದು, ಎಲ್ಲ ಕೆಲಸನೂ ಸರಿಯಾಗಿ ಮಾಡಿಸ್ತೀನಿ ಅಂದ್ಬಿಟ್ಟು ಇಲ್ಲಿ ಕಮಿಷನರ್ ಅಂತಾರೆ. ಸರಿ ಸರ್ ಆಯಿತು ಅಂದ್ಬಿಟ್ಟು ಪಾರು ಇಲ್ಲಿ ಅಂದ್ಕೊಳ್ತಾ ಇರ್ತಾಳೆ. ಇನ್ನು ಇತ್ತ ಕಡೆ ಸೌಭಾಗ್ಯ ಹತ್ರ ಬಂದುಬಿಟ್ಟು ರತ್ನ, ಅತ್ತೆ ನಾವು ಈ ಒಂದು ಪ್ರಚಾರಕ್ಕೆ ಹೋಗೋಣ ಬನ್ನಿ ಅಂದ್ಬಿಟ್ಟು ಅಂತಾರೆ. ಏನು ಪ್ರಚಾರಕ್ಕೆ? ಸರಿಯಮ್ಮ, ಶಿವು ಈ ಸರ್ತಿ ಎಲೆಕ್ಷನ್ ನಿಂತ್ಕೊಂಡಿದ್ದಾನೆ, ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ, ನಾನಂತೂ ತುದಿಗಾಲಲ್ಲಿ ನಿಂತಿದ್ದೀನಿ, ಬೇಕಿದ್ರೆ ಪ್ರಚಾರ ಮಾಡ್ತೀನಿ ಅಂದ್ಬಿಟ್ಟು ಇಲ್ಲಿ ಸೌಭಾಗ್ಯ ಅಂತಾರೆ. ಅಯ್ಯೋ ಅತ್ತೆ, ನಾನು ಹೇಳಿದ್ದು ಅಣ್ಣನ ಪರವಾಗಿ ಅಲ್ಲ, ಮಾವನ ಪರವಾಗಿ ಅಂತಂದ್ಬಿಟ್ಟು ಇಲ್ಲಿ ರತ್ನ ಅಂತಾಳೆ. ಏನು ನಿಮ್ಮ ಮಾವನ ಅದ್ರಕೊಂಡು ನೀನೀಗ ಪ್ರಚಾರ ಮಾಡೋಕ್ಕೆ ಕೊಟ್ಟಿದ್ಯಾ ಅಂತಾರೆ. ಭಯ ಅನ್ನೋದು ನಮ್ಮ ಇಷ್ಟರಲ್ಲೇ ಇಲ್ಲ, ನಾವು ಯಾರು ಹೇಳು, ಶಿವನ ತಂಗಿರು, ಅಣ್ಣ ಇವತ್ತು ಕೂಡ ಭಯ ಅಂತ ಅದ್ರ ಬಗ್ಗೆ ಅರ್ಥನೇ ಹೇಳ್ಕೊಟ್ಟಿಲ್ಲ ನೋಡಿ. ಅಣ್ಣ ಇವತ್ತು ಹೇಳಿದ್ದಾರೆ, ತಿನ್ನದ ಅನ್ನದ ಋಣ ಮರಿಬಾರ್ದು ಅಂತ. ಈಗ ನಾವು ಎಷ್ಟಾದರೂ ಮಾವನ ಕೈಯಲ್ಲಿ ಇದ್ದೀವಿ, ಮಾವಿಗೆ ಈ ಸಾತಿ ಆದರೂ ನಾವು ಸಪೋರ್ಟ್ ಮಾಡಲೇಬೇಕು ಅಂದ್ಬಿಟ್ಟು ಇಲ್ಲಿ ರತ್ನ ಅಂತಾಳೆ. ಅಯ್ಯೋ ನೀನಿಷ್ಟಮ್ಮ, ಆದರೆ ನಾನು ಮಾತ್ರ ಬರಲ್ಲ ಅಂತಂದ್ಬಿಟ್ಟು ಸೌಭಾಗ್ಯ ಅಂತಿದ್ರೆ, ಸರಿ ಬಿಡಿ ನೀವು ಬರಬೇಡಿ, ನಾನೇ ಹೋಗಿ ಪ್ರಚಾರ ಮಾಡ್ತೀನಿ ಅಂದ್ಬಿಟ್ಟು ರತ್ನದಿಂದ ಹೋಗ್ತಾಯಿದ್ರೆ, ಅಯ್ಯೋ ನೀನು ತಿಂತಿರೋದು ನಿಮ್ಮ ಮಾವನ ಋಣ ಅಲ್ಲಮ್ಮ, ಇದು ನಿನ್ನ ಋಣನೇ, ಇದೆಲ್ಲ
ನಿಮ್ಮಮ್ಮ ಕೊಟ್ಟಿದ್ದು, ಅಂದರೆ ನಮ್ಮ ಅತ್ತೆ ಕೊಟ್ಟಿದ್ದು ಸೌಭಾಗ್ಯ. ಆದರೆ ಈ ನನ್ನ ಗಂಡ ಮೋಸ ಮಾಡಿಕೊಂಡು ಎಲ್ಲನೂ ಕಿತ್ಕೊಂಡಿದ್ದಾನೆ. ಇದೆಲ್ಲ ಆಸ್ತಿ ನಿಮ್ಗೆ ಎಲ್ಲರಿಗೂ ಸೇರಬೇಕಾಗಿದ್ದು ಇವನು ಅನುಭವಿಸ್ತಾ ಇದ್ದಾನೆ ಅಂದ್ಬಿಟ್ಟು ಇಲ್ಲಿ ಸೌಭಾಗ್ಯ ಇದಕ್ಕೆ ನಿಮ್ಗೆ ಹೇಳೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ತುಂಬಾ ನೋವಾಗ್ತಿದೆ ಅಂದ್ಬಿಟ್ಟು ಮನಸ್ಸಲ್ಲಿ ಮಾತಾಡ್ಕೊಳ್ತಾ ಇರ್ತಾಳೆ. ಇನ್ನು ಇತ್ತ ಕಡೆ ಪಿಂಕಿ ಮತ್ತು ಸೀನಾ ಇಬ್ಬರು ಕೂಡ ಹೋಗ್ತಾ ಇದ್ರೆ ಮಾದಪ್ಪಣ್ಣ ರಶ್ಮಿನ ಕೂರಿಸ್ಕೊಂಡು ಬೈಕಲ್ಲಿ ಬರ್ತಾ ಇರ್ತಾರೆ ಬೇಕು ಅಂತಾನೆ. ಈ ಒಂದು ಪಿಂಕಿ ಮಾದಪ್ಪಣ್ಣ ಗಾಡಿಗೆ ಗುದ್ದೆ ಬಿಡ್ತಾಳೆ. ಆಗ ಅಂತಂದ್ಬಿಟ್ಟು ಇಲ್ಲಿ ಮಾದಪ್ಪಣ್ಣ ಗಾಡಿ ನಿಲ್ಲಿಸ್ತಾರೆ. ಏನಾಯ್ತು ಮಾವ ಅಂತಾರೆ. ಕೈ ತೇನ್ಗಳು ತಗ್ಗುತ್ತಾ ಅಂದ್ಬಿಟ್ಟು ಕೇಳ್ತಾರೆ. ಇಲ್ಲಮ್ಮ ಸ್ವಲ್ಪ ಕ್ರ್ಯಾಚ್ ಆಯಿತು ಅಷ್ಟೇ ಅಂದ್ಬಿಟ್ಟು ಅಂತಾರೆ. ಒಂದು ನಿಮಿಷ ಮಾವ ನೀವು ಇಳಿಯಿರಿ ಕೆಳಗಡೆ ಅಂದ್ಬಿಟ್ಟು ಇಲ್ಲಿ ರಶ್ಮಿ ಕೆಳಗಡೆ ಇರ್ತಾಳೆ. ಏಯ್ ಪಿಂಕಿ ಎಂಥ ಕೆಲಸ ಮಾಡಿಬಿಟ್ಟೆ ನೀನು, ಮೊದಲಿಂದ ಹೋಗು, ಅವಳು ಗುರಾಯಿಸ್ಕೊಂಡು ಬರ್ತಾ ಇದ್ದಾಳೆ ಅಂತಂದ್ಬಿಟ್ಟು ಸೀನಾ ಇಲ್ಲಿ ಅಂತ ಇರ್ತಾರೆ. ಪಿಂಕಿ ಗಾಡಿನೇ ಸ್ಟಾರ್ಟ್ ಮಾಡೋದಿಲ್ಲ. ಸ್ಟಾರ್ಟ್ ಮಾಡು ಬೇಬಿ ಅಂತಂದ್ಬಿಟ್ಟು ಗಾಡಿನ ಸ್ಟಾರ್ಟ್ ಮಾಡ್ತಾ ಇರ್ತಾನೆ ಈ ಒಂದು ಸೀನಾ. ಅಷ್ಟರೊಳಗಡೆ ಎಂಟ್ರಿ ಕೊಟ್ಟೇ ಬಿಡ್ತಾಳೆ ರಶ್ಮಿ ಗಾಡಿನ ಇಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾಳೆ. ಏಯ್ ಇಳಿಯ ಕೆಳಗಡೆ, ಏಯ್ ಮುಖೇನ ನೋಡ್ತೀಯಾ, ಇಳಿಯ ಕೆಳಗಡೆ ಅಂತಂದ್ಬಿಟ್ಟು ಅಂತಾರೆ. ಆಗ ಪಿಂಕಿ ಕೆಳಗಡೆ ಹೇಳ್ತಾಳೆ. ಸೀನಾ ಕೂಡ ಹೇಳ್ತಾರೆ ಅದು ಕಾಣಿಸ್ಲಿಲ್ಲ ಬಿಟ್ಬಿಡಿ ಅಂತಾರೆ. ಏಯ್ ಮುಚ್ಕೊಂಡಿರೋ ನನ್ನ ಮಗನೇ ಬಂದ್ಬಿಟ್ಟ ಮಾತಾಡೋಕ್ಕೆ, ನೀನು ಒಬ್ಬ ಗಂಡಸೇನೋ, ನಿಜ ಹೇಳು ನೀನು ಗಂಡಸೇನಾ ಅಲ್ಲ, ಅವಳನ್ನ ಮುಂದೆ ಬಿಟ್ಬಿಟ್ಟು ನೀನು ಹಿಂದೆ ಹೋಗ್ತಾ ಇದೆಯಾ, ನಿನ್ನ ಜನ್ಮಕ್ಕಿಷ್ಟು. ಏಯ್ ಎಷ್ಟೇ ಧೈರ್ಯ ನಿನಗೆ, ನನ್ನ ಮಾವನ ಮೇಲೇ ಈ ರೀತಿ ನೀನು ಮೈ ಮೇಲೇ ಬರ್ತೀಯಾ, ಎಷ್ಟು ಧೈರ್ಯ, ಯಾಕೆ ಉಂಡಿದ್ದು ಕರಗಿಲ್ವ ನಿನಗೆ, ಕೊಬ್ಬು ಇಲ್ದಿಲ್ಲ ಅನಿಸುತ್ತೆ ಇದೇ ನಿನಗೆ ಅಂತಂದ್ಬಿಟ್ಟು ಅಂತಾರೆ. ಏಯ್ ಏನೇ ಮಾಡ್ತೀಯ ನೀನು ಅಂತಾರೆ. ಏನು ಮಾಡ್ತೀನ ಏನು ಮಾಡ್ತೀನಿ ಅಂತ ಇನ್ನೂ ಗೊತ್ತೇ ಇಲ್ಲಲ್ವಾ, ನೋಡ್ತಾ ಇರು ನಾನು ಏನು ಅಂತ ಸುಮ್ಮನೆ ಗೊತ್ತಿಲ್ಲ, ನನ್ನ ಮಾವನಿಗೆ ಚಿಕ್ಕ ಪೆಟ್ಟಾದರೂ ನಾನು ಮಾತ್ರ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ. ಅದು ಬಿಟ್ಬಿಡಿ ಪಿಂಕಿ ಸ್ವಲ್ಪ ಸುಮ್ಮನೆ ಇರೇ, ಬೀಸೋದನ್ನು ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತಂದ್ಬಿಟ್ಟು ಇಲ್ಲಿ ಸೀನಾ ಅಂತಿದ್ರೆ. ಏನೇ ಮಾಡ್ತೀಯ ನೀನು, ಏನೇ ಮಾಡ್ತೀಯ ಅಂದ್ಬಿಟ್ಟು ಪಿಂಕಿ ಅಂತ ಇದ್ರೆ. ಏನು ಮಾಡ್ತೀನ ಈಗ ಹೇಳಿದ್ನಲ್ಲ ಬೀಸ ದೊಣ್ಣೆ ಅಂತ, ಆ ದೊಣ್ಣೆ ತೊಗೊಂಡು ಮಾರಿಬಿಡು ಸುತ್ತ ಹುಚ್ಚಿನ ಈ ಥರ ಹೊಡೆದ್ಬಿಡ್ತೀನಿ ನಿನಗೆ ಅಂತಂದ್ಬಿಟ್ಟು ಇಲ್ಲಿ ರಶ್ಮಿ ಅಂತಾರೆ. ಆಗ ಹಾಗೆ ಮಾದಪ್ಪಣ್ಣ ಕೂಡ ಬರ್ತಾರೆ. ನಿಂದೊಂದು ಜನ್ಮೇ ಇಲ್ಲ ಅಂತಂದ್ಬಿಟ್ಟು ಮಾದಪ್ಪಣ್ಣ ಸೀನಿನ ಬೈತಾ ಇದ್ರೆ. ಏಯ್ ಸುಮ್ಮನೆ ರೈಟ್ ಬಿಡಲಿ ನೋಡು, ನಾನೇ ಹೇಳ್ತೀನಿ ಕೇಳೋ ಸೀನಾ, ಇವಳು ನಂಬ್ಕೊಂಡ್ರೆ ನೀನು ಗ್ಯಾರಂಟಿ ಬೀದಿಗೆ ಬರ್ತೀಯಾ. ಏಯ್ ನೀನು ಎಲ್ಲ ಆಟ ಹಿಂದೆ ನಡೆಯಲ್ಲ ಕಡೆ, ನೀನು ಏನಂತ ನಂಗೆ ಚೆನ್ನಾಗೇ ಗೊತ್ತಿದೆ ನೋಡು, ಇವಳ ನಿನಗೆ ಸರಿಯಾಗಿ ಸೂಟೇ ಇಲ್ಲ ಅಲ್ಲ. ಏನೇನೋ ಗಂಡ್ಮಕ್ಳಿಗೆ ಹೆಣ್ಮಕ್ಳು ಬೆಟ್ಟದ ಮೇಲೆ ತಳ್ಳೋದು, ವಿಷ ಹಾಕಿ ಸಾಯಿಸೋದೆಲ್ಲ ಮಾಡ್ತಾರಂತೆ. ಆದರೆ ಏನು ಮಾಡ್ತೀರಾ, ನಿನಗೆ ನಾನು ಇಂಥ ಒಳ್ಳೆ ಎಂತ ಸಿಗ್ಬಿಟ್ಟಿದ್ರಿ, ನನ್ನ ಗಂಟ ಏನಾದರೂ ಆಗಲಿ ತಪ್ಪು ಮಾಡಲಿ ತೆರೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದ್ದೀನಲ್ವಾ, ಅದಕ್ಕೆ ಈ ರೀತಿ ಮಾಡಿ ಅವಳಿಂದ ಹೋಗಿರೋದು ನೀನು ಅಂತಂದ್ಬಿಟ್ಟು ರಶ್ಮಿ ಅಂತಾಳೆ. ಏಯ್ ನಾನು ಯಾವತ್ತೇ ಇದ್ದು ನಾನು ಪಿಂಕಿನೇ ಕಣೆ, ಆದರೆ ನೀನೇ ನನ್ನ ದಾರಿಗೆ ಅಡ್ಡ ಬಂದಿದ್ದು ಅಂತೀರೆ. ಓಹೋ ದಾರಿಗೆ ಅಡ್ಡ ಬಂದಿದ್ದಾ, ನೋಡ್ತಾ ಇರೋ, ನೋಡೋ ದಾರಿಲಿ ಅವಳು ನಿನ್ನ ಬಿಟ್ಟು ಹೋಗ್ತಾಳೆ, ಆಗ ನಿನಗೆ ನನ್ನ ವ್ಯಾಲ್ಯೂ ಗೊತ್ತಾಗುತ್ತೆ, ಬುದ್ಧಿ ಬರುತ್ತೆ, ನಿನಗೆ ಈಗ ಹೇಳಿದ್ರೆ ಬುದ್ಧಿ ಬರಲ್ಲ ಕಣೋ ಅಂದ್ಬಿಟ್ಟು ರಶ್ಮಿ ಅಂತಾಳೆ. ಪಿಂಕಿ ಏಯ್ ಹೋಗ್ಬಿಡೆ ಕಳ್ಸ್ಕೊಳ ಇಲ್ಲಿ, ಕಳ್ಸ್ಕೊಂಡ್ರೆ ಸರಿ ಈಗ ಅಂದ್ಬಿಟ್ಟು ರಶ್ಮಿ ವಾರ್ ಮಾಡ್ತಾಳೆ. ಪಿಂಕಿ ಅಲ್ಲಿಂದ ಹೊರಟೋಗ್ತಾರೆ. ಮೇಡಮ್ ಬಿಟ್ಬಿಡಿ ಮೇಡಮ್ ಅಂತಂದ್ಬಿಟ್ಟು ಅಲ್ಲಿಂದ ಸೀನಾ ಹೋಗ್ತಾಯಿದ್ರೆ. ಹೋಗೋ ನೀನು ಅಂತಂದ್ಬಿಟ್ಟು ಇಲ್ಲಿ ಬೈತಾ ಇರ್ತಾರೆ ಮಾದಪ್ಪಣ್ಣ. ಏಯ್ ಎಷ್ಟೋ ಧೈರ್ಯ ನಿನಗೆ, ಅಲ್ಲ ಆ ಡುಮ್ಮಿ ನನ್ನ ಅಷ್ಟು ಬೈತಾ ಇದ್ರು ಏನು ಮಾತಾಡಿದ್ರೆ ಸುಮ್ಮನೆ ಬರ್ತಾ ಇದೆಯಾ, ನಿನಗೆ ಅನ್ಬೋಸು ಇವತ್ತು ನಡ್ಕೊಂಡೆ ಬಾ ನೀನು ಅಂದ್ಬಿಟ್ಟು ಪಿಂಕಿ ಗಾಡಿ ಇಟ್ಕೊಂಡು ಹೋಗ್ತಾಳೆ. ಇದೇ ಪರಿಸ್ಥಿತಿ ಇದೇ ರೀತಿಯೇ ನಿನ್ನ ನೋಡೋದಾರಿಯಲ್ಲಿ ಬಿಟ್ಟು ಹೋಗ್ತಾಳೆ ಅವಳು. ನಿನಗೆ ಬುದ್ಧಿ ಬರಲ್ಲ ಹಾಕೋಣ, ನಿನ್ನ ಪರಿಸ್ಥಿತಿ ನೋಡು ಹೇಗಾಗಿದೆ, ಇನ್ನೂ ತುಂಬಾ ಬಾಕಿ ಇದೆ ನೀನು ನೋಡೋದು ಅಂತಂದ್ಬಿಟ್ಟು ಮಾದಪ್ಪಣ್ಣ ಶಾಪ ಹಾಕ್ಬಿಟ್ಟು ಬಾ ನೀನು ಅಂದ್ಬಿಟ್ಟು ರಶ್ಮಿ ಕೈ ಎಳ್ಕೊಂಡು ಇಲ್ಲಿ ಗಾಡಿ ಹತ್ಕೊಂಡು ಹೋಗ್ಬಿಡ್ತಾರೆ ಮಾದಪ್ಪಣ್ಣ. ಸೀನಾ ದಾರಿಯಲ್ಲಿ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೋಗ್ತಾ ಇದ್ರೆ ರಶ್ಮಿ ಸೀನಾನೇ ನೋಡಿಕೊಂಡು ಹೋಗ್ತಾ ಇರ್ತಾಳೆ. ಇನ್ನು ಇತ್ತ ಕಡೆ ರತ್ನ ಕಾಲ್ ಮಾಡ್ತಾಳೆ ಶಿವಗೆ. ಏನಮ್ಮ ರತ್ನ, ಈ ಅಣ್ಣನ ಮರ್ತು ಬಿಟ್ಟಿಯಾ ಹೇಗೆ ಅಂತಂದ್ಬಿಟ್ಟು ಕೇಳ್ತಾರೆ. ಅಣ್ಣ ಎತ್ತ ತಾಯಿನ ಬೇಕಾದರೂ ಮಗಳು ಮರಿಬೋದು, ಆದರೆ ಈ ಶಿವಣ್ಣನ ತಂಗಿರು ಯಾವತ್ತೂ ಕೂಡ ಶಿವಣ್ಣನ ಮರೆಯೋದಾಗಲಿ ಅವ್ರ ಬಗ್ಗೆ ಯೋಚನೆ ಮಾಡಿದಾಗಲಿ ಬಿಡಲ್ಲ, ಅದು ಪ್ರಾಣ ಹೋದ್ರೂ ಸರಿನೇ ಅಂತಂದ್ಬಿಟ್ಟು ಅಂತಾರೆ. ಅಯ್ಯೋ ಬಿಡ್ತು ಅನ್ನೋ, ನಾನು ಸುಮ್ಮನೆ ತಮಾಷೆ ಮಾಡಿದೆ ಅಂದ್ಬಿಟ್ಟು ಶಿವು ಅಂತಾರೆ. ಅಣ್ಣ ನಿನ್ನ ಹತ್ರ ಮಾತಾಡಬೇಕು, ಹಾಗೆ ಅತ್ತಿಗೆನೂ ಕರಿ ಅಂದ್ಬಿಟ್ಟು ಅಂತಾರೆ. ಪಾರು ರತ್ನ ಫೋನ್ ಮಾಡಿದಾಳೆ, ನಿನ್ನ ಹತ್ರ ಏನೋ ಮಾತಾಡ್ಬೇಕಂತೆ, ಬಾ ಸ್ಪೀಕರ್ಗೆ ಹಾಕ್ತೀನಿ ಅಂದ್ಬಿಟ್ಟು ಶಿವು ಇಲ್ಲಿ ಅಂತ ಇರ್ತಾರೆ. ಹೇಳು ರತ್ನ ಹೇಗಿದೆಯಾ ಅಂತಾರೆ. ನಾನು ಚೆನ್ನಾಗಿರತ್ತೆ, ಅಂದರೆ ನಿಮ್ಮಿಬ್ಬರ ಹತ್ರ ಒಂದು ವಿಚಾರ ಬಗ್ಗೆ ಮಾತಾಡಬೇಕಾಯಿತು. ಅಣ್ಣ ಈಗ ನೀನು ಎಲೆಕ್ಷನ್ ನಿಂತ್ಕೊಂಡಿದ್ಯಾ, ಅದಕ್ಕೆ ನಾನು ಮಾವನ ಪರವಾಗಿ ಪ್ರಚಾರ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ, ನಿನಗೇನು ಬೇಜಾರಾಗಲ್ವಾ ಅಂತಿದ್ರೆ. ಅಯ್ಯೋ ಈಗ ನೀನು ಮತ್ತೆ ಪ್ರೂವ್ ಮಾಡಿಬಿಟ್ಟೆ ನೋಡು, ಶಿವಣ್ಣ ತಂಗಿರಿಯೋ ಅಂತ. ನೋಡು ನೀನು ಹೇಳಿದ್ದು ಸರಿಯಾಗೇ ಇದೆ, ನಾವ್ಯಾವತ್ತು ತಿಂದಿದ್ದು ಅಣ್ಣ ಋಣ ಮರಿಬಾರ್ದು, ನೀನು ಮಾವನ ಪರವಾಗಿ ಎಲೆಕ್ಷನ್ಗೆ ನೀನು ಸಪೋರ್ಟ್ ಮಾಡಿದ್ರೆ ನಮಗೆ ತುಂಬಾ ಖುಷಿ ಅಂದ್ಬಿಟ್ಟು ಇಲ್ಲಿ ಶಿವು ಅಂತಾರೆ. ಹೌದು ಅಣ್ಣ ನನಗೂ ಕೂಡ ತುಂಬಾ ಖುಷಿ ಆಯಿತು, ಈಗ ನಿನ್ನ ಹತ್ರ ಮಾತಾಡಿ ಅಂದ್ಬಿಟ್ಟು ರತ್ನ ಅಂತಿದ್ರೆ. ಅಯ್ಯೋ ರತ್ನ ಒಂದು ವಿಚಾರ ಹೇಳ್ತೀನಿ ಕೇಳು, ನಿಮ್ಮ ಮಾವನಿಗೆ ಡೊನಾಲ್ಡ್ ಟ್ರಂಪ್ ಬಂದರು, ಗೆಲ್ಲೋದು ಮಾತ್ರ ನಮ್ಮ ಮಾವನೇ ಅಂತಂದ್ಬಿಟ್ಟು ಇಲ್ಲಿ ಪಾರು ಅಂತಾಳೆ. ಅದಕ್ಕೆ ಅಷ್ಟಾದರೆ ಸಾಕು, ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತಾರೆ. ಸರಿ ಹುಷಾರು ಬಾಯ್ ಅಂದ್ಬಿಟ್ಟು ಫೋನ್ ಕಟ್ ಮಾಡ್ತಾರೆ. ಪಾರು ಏನಿದು ಅಂತಾರೆ. ಅಯ್ಯೋ ಬಾ ಮಾವ ನೀನು ಪ್ರಚಾರಕ್ಕೆ ಆದಷ್ಟು ಬೇಗ ಹೋಗಬೇಕು, ಟೈಮ್ ಆಗುತ್ತೆ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ. ಸರಿ ಆಯಿತು ಬನ್ನಿ ಅಂತಂದ್ಬಿಟ್ಟು ಇತ್ತ ಕಡೆ ಶಿವು
ಜೊತೆ ಗೋಡಂಬಿ ದ್ರಾಕ್ಷಿ ಊರವ್ರ ಜನ ಎಲ್ಲ ಪಾರು ಎಲ್ಲ ಸೇರಿಬಿಟ್ಟು ಶಿವನಿಗೆ ಜೈ ಅಂದ್ಬಿಟ್ಟು ಇಲ್ಲಿ ಶಿವನ್ ಪರವಾಗಿ ಪ್ರಚಾರ ಎಲ್ಲ ಶುರು ಮಾಡ್ತಾರೆ. ಇತ್ತ ವೀರಭದ್ರ ಕಡೆ ಸ್ವಲ್ಪ ಜನ ಬಂದ್ಬಿಟ್ಟು ಗೋಡಂಬಿ ಮತ್ತು ಪರಶು ಕೂಡ ಇಲ್ಲಿ ಪ್ರಚಾರ ಜೋರಾಗಿ ಮಾಡ್ತಾ ಇರ್ತಾರೆ. ನಮ್ಮ ವೀರಭದ್ರಗೆ ಜೈ ಅಂತಂದ್ಬಿಟ್ಟು ಎಲ್ಲರೂ ಅಂತ ಇರ್ತಾರೆ. ಅರೆ ಅಪ್ಪಯ್ಯ ಅಂತಿದ್ರೆ ಏನು ಎಲ್ಲ ಸಿದ್ಧತೆ ಆಗಿದೆ ತಾನೇ ಅಂತಿದ್ರೆ, ಅಯ್ಯೋ ನೀವೇನು ತಲೆ ಕಳಿಸ್ಕೊಡಿ ಯಜಮಾನ್ರೆ ಎಲ್ಲನೂ ಆಗಿದೆ ಅಂದ್ಬಿಟ್ಟು ಇಲ್ಲಿ ಛತ್ರೆ ಅಂತ ಇರ್ತಾರೆ. ಅಯ್ಯೋ ಯಜಮಾನ್ರೆ ನೀವು ದೇವ್ರಿಗೆ ಸಮಾನ ಬಿಟ್ಟರೆ ಈ ಊರಿಗೆ ನೀವು ಎಷ್ಟೆಲ್ಲ ಸೇವೆ ಮಾಡಿದ್ರಾ, ನಿಮ್ಮ ಹೆಸರಲ್ಲಿ ಒಂದು ದೇವಸ್ಥಾನ ಕಟ್ಬಿಡ್ತಾರೆ, ನೀವು ಈ ಎಲೆಕ್ಷನಲ್ಲಿ ಗೆದ್ದೇ ಗೆಲ್ತೀರಾ, ನೀವೇನೋ ತಲೆ ಕಟ್ಸ್ಕೊಬಿಡಿ ಅಂದ್ಬಿಟ್ಟು ಸೀನಾ ಅಂತಾರೆ. ಅಷ್ಟು ಸಾಕಪ್ಪ, ನನಗೆ ನನ್ನ ಪರವಾಗಿ ನೀನು ಮಾತಾಡ್ತಿದ್ಯಲ್ವಾ ಅದೇ ನನ್ನ ಖುಷಿ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾರೆ. ಇನ್ನು ಇತ್ತ ಕಡೆ ವೀರಭದ್ರ ಬಂದಿದ ತಕ್ಷಣ ಪರಶು ಶಿವು ಕೂಡ ಎಲ್ಲರೂ ಬರ್ತಾ ಇರ್ತಾರೆ. ಆಗ ವೀರಭದ್ರ ಯಾರಿಗೆ ಜೈ ಅಂದ್ಬಿಟ್ಟು ಜನ ಅಂತಂದ್ಬಿಟ್ಟು ಇಲ್ಲಿ ಶಿವು ಪರವಾಗಿನೇ ಒಳಗಡೆ ಜನ ಎಲ್ಲ ನುಗ್ಬಿಟ್ಟು ವೀರಭದ್ರನಿಗೆ ಜೈ ಅಂದ್ಬಿಟ್ಟು ಅವ್ರ ಒಳಗಡೆ ಹೋಗಿ ಗುಂಪಲ್ಲಿ ಮಾತಾಡ್ತಾ ಇರ್ತಾರೆ. ಆಗ ಪಾರು, ಅರೆ ಗೋಡಂಬಿಯಣ್ಣ ಇವ್ರು ಮುಂಚೆಗೆ ನಮ್ಮ ಜನದಲ್ಲಿ ಇದ್ರ ಅಂತಾರೆ. ಇಲ್ಲ ಅದಕ್ಕೆ ನನಗೂ ಅದೇ ಡೌಟ್ ಬರ್ತಾ ಇರೋದು ಅಂದ್ಬಿಟ್ಟು ಗೋಡಂಬಿ ಅಂತಾರೆ. ಅದಾದಮೇಲೆ ಅಯ್ಯೋ ಶಿವು ಏನಪ್ಪ ನೋಡ್ತಿದ್ಯಾ, ನಿಮ್ಮ ಮಾವ ಇದ್ದಾರೆ, ತಗೋ ಹೂನಾರ ಹಾಕಿ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳೋ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ಜನ. ಆಗ ವೀರಭದ್ರಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಅಪ್ಪಯ್ಯ ಏನು ನೋಡ್ತಿದ್ಯಾ, ಸ್ವಲ್ಪ ಮುಂದಕ್ಕೆ ಹೋಗೋ, ಅವನೇ ಬಂದು ಹಾಲು ಹಾಕಿ ಕಾಲಿಗೆ ಬೀಳ್ತಾನೆ ಅಂತಂದ್ಬಿಟ್ಟು ಕಿವಿಯಲ್ಲಿ ಹೇಳ್ತಾ ಇರ್ತಾರೆ. ಸರಿ ಕಣೋ ಆಯಿತು ಅಂದ್ಬಿಟ್ಟು ಇಲ್ಲಿ ವೀರಭದ್ರ ಬೇಕು ಅಂತ ಒಂದೆರಡು ಹೆಜ್ಜೆ ಮುಂದಕ್ಕೆ ಬರ್ತಾನೆ. ಆಗ ಪಾರುಗೆ ನೆನಪಾಗುತ್ತೆ ಸೌಭಾಗ್ಯ ಹೇಳಿದ್ದು, ಎಲ್ಲರ ಮುಂದೆನೂ ನಿಮ್ಮ ಮಾವನ ಕಾಲಿಗೆ ಬೀಳೋ ಥರ ಶಿವನ ಮಾಡಿಬಿಟ್ಟು ನಿಮ್ಮ ಅಪ್ಪನ ಕಾಲಿಗೆ ಬೀಳೋ ಥರ ಶಿವನ ಮಾಡಿಬಿಟ್ಟು ಅವಮಾನ ಮಾಡಬೇಕಂತ ಮಾಡಿದ್ದಾರೆ, ಹುಷಾರಾಗಿರಿ ಅಂದ್ಬಿಟ್ಟು ಅಂದಿರ್ತಾಳೆ. ಆಗ ಪಾರುಗೆ ಅದೆಲ್ಲ ನೆನಪಾಗುತ್ತೆ. ಅರೆ ಏನು ನೋಡ್ತೇವೆ ಬಾಬಾ, ಹೋಗು ಹೂನಾರ ಹಾಕು ಅಂದ್ಬಿಟ್ಟು ಪಾರು ಅಂತಾಳೆ. ಸರಿ ಪಾರು ನೀನು ಹೇಳ್ತಿದ್ಯಲ್ಲ ಅಂತಂದ್ಬಿಟ್ಟು ಇಲ್ಲಿ ಶಿವು ಹತ್ರ ಬಂದು ವೀರಭದ್ರ ಹಾರ ಹಾಕ್ತಾನೆ. ಅದಾದಮೇಲೆ ಇನ್ನೇನು ನೋಡ್ತಿದ್ದ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊಂಡ್ಬಿಟ್ಟು ಅಂತಾರೆ. ಆಗ ಶಿವು ಆಶೀರ್ವಾದ ತೊಗೊಳ್ತಾನೆ ವೀರಭದ್ರ ಹತ್ರ. ಒಳ್ಳೇದಾಗಲಿ, ನಾನು ಬೇರೆಲ್ಲ, ನನ್ನ ಹಳೆಯ ಬೇರೆ ಅಲ್ಲ, ಎಲ್ಲದು ಒಳ್ಳೇದಾಗಲಿ, ನಮ್ಮ ಆಶೀರ್ವಾದ ನೀನು ಸದಾಕಾಲ ಇರುತ್ತೆ ಅಂದ್ಬಿಟ್ಟು ವೀರಭದ್ರ ಅಂತ ಇರ್ತಾರೆ. ಆಗ ವೀರಭದ್ರನಿಗೆ ಜೈ ಅಂದ್ಬಿಟ್ಟು ಜನ ಎಲ್ಲ ಅಂತ ಇದ್ರೆ ಪಾರು, ಅಯ್ಯಯ್ಯೋ ಈಗ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ನಮ್ಮ ಅಪ್ಪನ ಮನಸ್ಸಲ್ಲಿ ಏನು ನೋಡ್ತಿರ್ಬೋದು ಹೇಳು, ನಾನು ಬೇರೆ ಇಲ್ಲ, ನಮ್ಮ ಶಿವು ಬೇರೆ ಇಲ್ಲ, ನಾನು ಇದ್ರೂ ಪರವಾಗಿಲ್ಲ, ನಮ್ಮ ಶಿವು ಗೆಲ್ಲಬೇಕು ಅಂತಲೇ ನಮ್ಮಪ್ಪ ಈಗ ಹೇಳ್ತಾ ಇರೋದು ಅಲ್ವಾ ಅಪ್ಪ, ನಿನ್ನ ಒಳ್ಳೆ ಮನಸ್ಸು ನನಗೆ ಅರ್ಥ ಆಗುತ್ತೆ ನೋಡಿ, ಈ ಸರ್ತಿ ನಮ್ಮ ಮಾವನ ಗೆಲ್ಬೇಕಂತಾನೆ ನಮ್ಮಪ್ಪ ಖುಷಿ ಪಡ್ತಾ ಇರೋದು ಅಂತಂದ್ಬಿಟ್ಟು ಪಾರು ಇಲ್ಲಿ ವೀರಭದ್ರ ಪ್ಲಾನ್ನ ತಲೆ ಕೆಳಗೆ ಮಾಡ್ತಾಳೆ. ಆಗ ಎಲ್ಲರೂ ಕೂಡ ಶಿವಗೆ ಜೈ ಅಂದ್ಕೊಂಡು ಎಲ್ಲರೂ ಕೂಡ ಪ್ರಚಾರಕ್ಕೆ ಮತ್ತೆ ಮುಂದಕ್ಕೆ ಹೋಗ್ತಾರೆ. ಇನ್ನು ಇತ್ತ ಕಡೆ ವೀರಭದ್ರ ಬೇಜಾರಲ್ಲಿ ನಿಂತ್ಕೊಂಡಿದ್ರೆ, ಅಪ್ಪ ಏನು ನಮ್ಮ ಮಾವನ ಕಾಲಿಗೆ ಬೀಳೋ ಥರ ಮಾಡಿಬಿಟ್ಟು ನಮ್ಮ ಮಾವಿಗೆ ಅವಮಾನ ಆಗೋ ಥರ ಮಾಡ್ಬೇಕಂತ ಮಾಡಿದ್ದ ನೀನು, ಆದರೆ ಈ ಜನ್ಮದಲ್ಲೇ ಅದಾಗಲ್ಲ, ನೋಡ್ತಾ ಇರು ಈ ಸರ್ತಿ ಪಂಚಾಯಿತಿ ಅಧ್ಯಕ್ಷ ಗೆಲ್ಲೋದು ನಮ್ಮ ಮಾವನೇ, ನೀನೇನೇ ತಿಪ್ಪರ್ಲಾಗಾಕಿದ್ರು ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ, ಈ ಊರಿಗೆ ಬದಲಾವಣೆ ತಂದೆ ತರ್ತೀನಿ ಅಂದ್ಬಿಟ್ಟು ಪಾರು ಅಲ್ಲಿಂದ ಹೊರಟೋಗ್ತಾಳೆ. ಏನಾಯಿತು ನಾನು ಅಂದ್ಕೊಂಡಿದ್ದೇನು ಆಗಲಿಲ್ಲ ಅಂದ್ಬಿಟ್ಟು ವೀರಭದ್ರ ಇಲ್ಲಿ ತನ್ನ ಕೊಳ್ಳಲಿರುವಂಥ ಹಾರನ್ನ ಕಿತ್ಕೊಂಡು ಬಿಸಾಕ್ತಾ ಇರ್ತಾನೆ. ಇನ್ನು ಇತ್ತ ಕಡೆ ಈ ಒಂದು ಸೋಮಗೌಡ್ರನ್ನ ಸೋಮು ಥರ ಮಾಡಿಬಿಟ್ಟು ಸೋಮಿ ಅಂತಂದ್ಬಿಟ್ಟು ಇಲ್ಲಿ ರಾಣಿ ಅಂತಿರ್ತಾರೆ. ಓಹೋ ರೆಡಿ ಆಯ್ತಾ ಸೋಮಿ ಅಂತಂದ್ಬಿಟ್ಟು ಇಲ್ಲಿ ಮನು ದೊರೆ ಕೇಳ್ತಿದ್ರೆ, ಆ ದೊರೆ ಇನ್ನೇನು ಬಂದ್ಬಿಟ್ರು ಸೋಮು ಅಂತಂದ್ಬಿಟ್ಟು ಅಂತಾರೆ. ಆಗ ಸೋಮು ಅಂದರೆ ಸೋಮೇಗೌಡರು ಹುಡುಗಿ ವೇಷ ಹಾಕ್ಕೊಂಡು ಸೋಮಿ ಆಗಿಬಿಡ್ತಾರೆ. ಆಗ ಬಂದ್ಬಿಟ್ಟು ಡ್ಯಾನ್ಸ್ ಮಾಡಿ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ಮನೆಗೌಡರು. ಇನ್ನು ಸೋಮೇಗೌಡ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರೆ ಮನೆಯವರೆಲ್ಲರೂ ನೋಡಿ ತಮಾಷೆ ಬೀಳ್ತಾ ಇರ್ತಾರೆ. ಇನ್ನು ಇತ್ತ ಪಿಂಕಿಗೆ ಕೋಪ ಬರುತ್ತೆ. ರಶ್ಮಿಗೆ ಇನ್ನೂ ಬುದ್ಧಿನೇ ಬಂದಿಲ್ಲ, ಇಲ್ಲ ಆದಷ್ಟು ಬೇಗ ಸೀನನ ಮದುವೆ ಆಗಲೇಬೇಕು, ಇಲ್ಲ ಈ ಸೀನು ಬುದ್ಧಿನೇ ಇಲ್ಲ ಅನಿಸುತ್ತೆ, ಅವಳು ಹೆಂಡತಿ ಮುಂದೆ ಇದ್ದರೂ ಕೂಡ ಅವರಪ್ಪ ಇದ್ದರೂ ಕೂಡ ನನ್ನ ಪರವಾಗಿ ಮಾತಾಡ್ತಾನೆ, ಅವಳ ಹತ್ರನೇ ಸುಮ್ಮನೆ ಭಯ ಬಿದ್ಕೊಂಡು ಬಂದ, ಹೀಗೆ ಆದರೆ ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ, ಮೊದಲಿನಿಂದ ದೂರ ಇರಬೇಕು, ನಾನು ಅಪ್ಪ ಹೇಳಿದ್ದೆ ಕರೆಕ್ಟು, ಆ ಒಂದು MLA ಇಂದ ಹೋದರೆ ಅಟ್ಲೀಸ್ಟ್ ದುಡ್ಡು ಬಂದು ಜೀವನ ಬಿಂದಾಸಾಗಿ ಇರ್ಬೋದು, ಆದರೆ ಈ ಸೀನಿಂದ ಹೋದರೆ ಏನೂ ಆಗೋಲ್ಲ, ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಇವನ ಕೈಲಿ ಏನು ಕಿಸಿಯೋಕ್ಕಾಗಲ್ಲ, ಮೊದಲು ಇವನಿಗೆ ಬ್ರೇಕಪ್ ಹೇಳಬೇಕು, ಅದಾದಮೇಲೆ ಅಪ್ಪನ ಮಾತು ಕೇಳಬೇಕು ಅಂದ್ಬಿಟ್ಟು ಇಲ್ಲಿ ಪಿಂಕಿ ಅಂದ್ಕೊಂಡು ಬಿಟ್ಟಿರ್ತಾಳೆ. ಇತ್ತ ಸೀನು ಮನೆಗೆ ಬರ್ತಾನೆ. ಬೇಬಿ ಅಂತಿದೆ. ಬೇಬಿನಿಲ್ಲ ಗಿಬಿನಿಲ್ಲ, ಮೊದಲು ಮನೆಯಿಂದ ಆಚೆ ಹೋಗಂದ್ಬಿಟ್ಟು ಅಂತ ಇದ್ದರೆ, ಯಾಕೆ ಬೇಬಿ ಏನಾಯಿತು ಅಂತಿದ್ರೆ, ಏನಾಯ್ತಾ ನೀನು ನಿನ್ನ ಹೆಂಡತಿ ಪರವಾಗಿ ನಿಂತ್ಕೊಂಡಿದ್ಯಾ, ಆ ರಶ್ಮಿ ವಿರುದ್ಧ ನನ್ನ ಜೊತೆ ಮಾತಾಡಲೇ ಇಲ್ಲಲ್ವಾ, ನೀನು ಮನೆಯಿಂದ ಆಚೆ ಹೋಗಂದ್ಬಿಟ್ಟು ಪಿಂಕಿ ಇಲ್ಲಿ ಸೀನನ ಮನೆಯಿಂದ ಆಚೆ ಹಾಕ್ತಾರೆ. ಈಗ ಸೀನಿಗೆ ಶಾಕ್ ಆಗಿಬಿಡುತ್ತೆ. ಫೈನಲಿ ಮಾದಪ್ಪಣ್ಣ ರಶ್ಮಿ ಹೇಳ್ದಂಗೆ ಪಿಂಕಿ ಇಲ್ಲಿ ಸೀನನ ನೋಡೋದಾರಲ್ಲಿ ಕೈ ಬಿಡ್ತಾಳೆ. ಸೀನಿಗೆ ಈಗ ಅರ್ಥ ಆಗುತ್ತೆ. ಇನ್ನು ವೀರಭದ್ರ ಪ್ಲಾನ ತಲೆ ಕೆಳಗೆ ಮಾಡಿ ವೀರಭದ್ರಗೆ ಅವಮಾನ ಆಗೋ ಥರ ಮಾಡ್ತಾಳೆ ಪಾರು. ಈಗಾದರೂ ವೀರಭದ್ರಗೆ ಬುದ್ಧಿ ಬರುತ್ತಾ, ಎಲೆಕ್ಷನಲ್ಲಿ ಶಿವು ಗೆದ್ದು ಬೀಗ್ತಾನಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.